ಕಣ್ಣು ತಪ್ಪಿ ಕಣ್ಣು ತಪ್ಪಿ ಕಣ್ಣು ತಪ್ಪಿ ಕಣ್ಣು ತಪ್ಪಿ ಒತ್ತುವರಿ ಆಗಿದ್ದರೆ ನೀವು ಆ ಜಾಗನ ವಾಪಸ್ ತಗೊಬೋದು ಅಂತ ನೀವೇ ಪತ್ರ ಕೊಟ್ಟಿದ್ದೀರಾ? ನೀವೇ ಕೊಟ್ಟಿದ್ರಿ ಪತ್ರನ? ಅಂದರೆ ಒತ್ತುವರಿ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆಯಲ್ಲ. ಇದಕ್ಕೆ ಪನಿಷ್ಮೆಂಟ್ ಏನು? ಕಳೆದ 40 ವರ್ಷದಿಂದ ಆ ಜಾಗದಲ್ಲಿ ಅನುಭವಿಸ್ತಾ ಇದ್ದೀರಿ. ದಲಿತರಿಗೆ ಸೇರಿರುವುದ ಜಮೀನು, ದಲಿತ ಜಮೀನನ್ನು ಕಬಳಿಸಿದ್ದೀರಿ, ಸರ್ಕಾರಿ ಜಮೀನನ್ನು ಕಬಳಿಸಿದ್ದೀರಿ. ಇದಕ್ಕೆ ಹೊಣೆ ಯಾರು? ನಾವಂತೂ 100ಕ್ಕೆ 100ರಷ್ಟು ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳೇ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ನಾನೇ ಆಗಲಿ, ನೀವು ರಾಜೀನಾಮೆ ಕೊಡಿ ಅಂತ ಕೇಳಲ್ಲ. ರಾಜೀನಾಮೆ ಕೊಡಿ ಅಂತ ಕೇಳಲ್ಲ. ನಾನು ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ, ನೈತಿಕತೆ ಇದೆಯಾ ನಿಮಗೆ? ಅಷ್ಟೇ ನಾವು ಕೇಳೋದು. ವೆದರ್ ಯು ಹ್ಯಾವ್ ಮಾರಲ್ ರೈಟ್ಸ್ ಟು ಕಂಟಿನ್ಯೂ ಆ್ಯಸ್ ಎ ಮಿನಿಸ್ಟರ್, ಯೂನಿಯನ್ ಮಿನಿಸ್ಟರ್, ಅದನ್ನು ದಯಮಾಡಿ ನೀವೇ ಹೇಳಿ. ಎಸ್, ನನಗೆ ನೈತಿಕತೆ ಇದೆ, ಏನು ತೊಂದರೆ ಇಲ್ಲ, ಕಂಟಿನ್ಯೂ ಆಗಿ. ನಾವು ವಿ ವಿಲ್ ನಾಟ್ ಆಸ್ಕ್ ಯುವರ್ ರೆಸಿಗ್ನೇಷನ್ ಅಟ್ ಆಲ್. ವಿ ವಿಲ್ ನಾಟ್ ಆಸ್ಕ್ ಯುವರ್ ರೆಸಿಗ್ನೇಷನ್. ಬಿ ಜೆ ಪಿಯವ್ರಿಗೂ ಅಷ್ಟೇ ನಿಮ್ಮ ಯೋಗ್ಯತೆಗೆ, ನಿಮ್ಮ ನೈತಿಕತೆ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ನೀವೇನಿದ್ರು ನಾನ್ ಬಿ ಜೆ ಪಿ ಪೀಪಲ್ನ ಅಟ್ಯಾಕ್ ಮಾಡುವಂಥ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀರಾ ಅನ್ನುವಂಥ ಇಡೀ ದೇಶಕ್ಕೆ ಗೊತ್ತು. ಇ ಡಿ ಯಾಕೆ ಸುಮ್ಮನೆ ಐತೆ? ಸೋಮೋಟೋ ಎಲ್ಲ ಕಡೆನೂ ಎಂಟ್ರಿ ಆಗುತ್ತಲ್ಲ. ಇ ಡಿಯವ್ರ ಕಥೆ ಏನು ಅನ್ನುವಂಥದ್ದು ಹೇಳ್ತೀನಿ. ಇದು ಕುಮಾರಸ್ವಾಮಿಯವರ ಕೇತಗಾನಹಳ್ಳಿಯ ಕತೆ. ಈಗ ಮೊನ್ನೆ ದಿವಸ ನಮ್ಮ ಕಾಂಗ್ರೆಸ್ ರಾಜ್ಯಸಭೆ ಎಂ ಪಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಪಂಕಜ್ ಚೌಧರಿ, ಯೂನಿಯನ್ ಹೋಮ್ ಮಿನಿಸ್ಟರ್ ಫಾರ್ ಸ್ಟೇಟ್, ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರು ಕೇಳಿರೋ ಪ್ರಶ್ನೆ ಏನು? ಇಡೀ ದೇಶದಲ್ಲಿ ನೀವು ಎಷ್ಟು ರಾಜಕೀಯ ಪಕ್ಷಗಳ ಪ್ರಮುಖವಾದಂಥ ಎಮ್ ಎಲ್ ಎ, ಎಂ ಪಿ ಮತ್ತು ಎಮ್ ಎಲ್ ಸಿಗಳನ್ನು ಇ ಡಿ ವ್ಯಾಪ್ತಿನಲ್ಲಿ ರೇಡ್ ಮಾಡಿದ್ದೀರಿ ಅಂತ ಪ್ರಶ್ನೆ. ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ, ಪಟ್ಟಿ ಸಮೇತ ಕೊಟ್ಟಿದ್ದಾರೆ. 2014ರಿಂದ 2021ವರೆಗೆ, 25ರವರೆಗೆ, 28/2/2025ರವರೆಗೆ ಒಟ್ಟು ಎಮ್ ಎಲ್ ಎ, ಎಂ ಪಿಸ್ ಆ್ಯಂಡ್ ಎಮ್ ಎಲ್ ಸಿಸ್ ಅಷ್ಟೇ 193 ಜನನ ರೈಡ್ ಮಾಡಿದ್ದಾರೆ. 193 ಜನ. ಇಡೀ ದೇಶದಲ್ಲಿ ಎಂ ಪಿಗಳು, ಹಾಲಿ ಎಮ್ ಎಲ್ ಎಗಳು ಮತ್ತು ಹಾಲಿ ಎಮ್ ಎಲ್ ಸಿಗಳನ್ನು ಇ ಡಿಯವರು ತನಿಖೆಗೊಳಪಡಿಸಿ ಅವರ ವಿರುದ್ಧ FIRನ ದಾಖಲು ಮಾಡಿ ತನಿಖೆಯನ್ನು ಮಾಡಿದ್ದಾರೆ. ತನಿಖೆ ಆದ ಮೇಲೆ ಅವರೇ ಇದನ್ನೇ ಕೊಟ್ಟಿದ್ದಾರೆ, ಅವರು ಕೊಟ್ಟಾರೆ. ಕನ್ವಿಕ್ಷನ್ಸ್ 193 ಜನದಲ್ಲಿ ಪ್ರೂವ್ ಆಗಿ ಕನ್ವಿಕ್ಟ್ ಮಾಡುವಂಥದ್ದಕ್ಕೆ ರೆಕಮೆಂಡ್ ಆಗಿರುವಂಥದ್ದು 2. ಓನ್ಲಿ 2 people have been convicted out of 193. ಅಂದರೆ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಕನ್ವಿಕ್ಷನ್? ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಕನ್ವಿಕ್ಷನ್ ಇಸ್ ನಾಟ್ ಈವನ್ 1%. ನಾಟ್ ಈವನ್ 1%. ಅಂದರೆ ನಿಮ್ಮ ಯೋಗ್ಯತೆ ಏನು ಅನ್ನೋದು ಗೊತ್ತು. ಆಮೇಲೆ ಇಡೀ ದೇಶದಲ್ಲಿ ಇತರೆಯವ್ರನ್ನ, ಯಾರ್ಯಾರು ಪೊಲಿಟಿಕಲ್ ಪಾರ್ಟಿಗಳಿಗೆ ಕ್ಲೋಸ್ ಆಗಿದ್ದಾರೆ, ಯಾರ್ಯಾರು ಬಿಸ್ನೆಸ್ ಪೀಪಲ್ ಇವ್ರ ಮಾತು ಇನ್ನೂ ಕೇಳದೇ ಇರುವಂಥವ್ರು, ಅವ್ರನ್ನೆಲ್ಲ ಸೇರಿಸ್ಕೊಂಡ್ರೆ ಒಟ್ಟು ಅವ್ರದ್ದು ಇಂಥವ್ರಿಗೂ ಬುಕ್ ಆಗಿರೋದು 7082 ಕೇಸು. ಪೊಲಿಟಿಕಲ್ ಎಮ್ ಎಲ್ ಎ, ಎಂ ಪಿಸ್, ಎಮ್ ಎಲ್ ಸಿಸ್ ಬಿಟ್ಟು ಪೊಲಿಟಿಕಲ್ ನಾನ್ ಬಿ ಜೆ ಪಿ ಪೊಲಿಟಿಕಲ್ ಪಾರ್ಟಿಯವ್ರ ಜೊತೆ ಗುರುತಿಸ್ಕೊಂಡಿರುವಂಥವ್ರು 7082 ಕೇಸಸ್ನ ಬುಕ್ ಮಾಡವ್ರೆ. ಅದು ಯಾವಾಗಿಂದ? 2019ರಿಂದ 2024ಕ್ಕೆ, ಅಷ್ಟು 5 ವರ್ಷ. 2014 ಅಲ್ಲ, 2019ರಿಂದ 2024ಕ್ಕೆ. ಕನ್ವಿಕ್ಷನ್ ಆಗಿರೋದು ಎಷ್ಟು? 42. ಕನ್ವಿಕ್ಷನ್ ರೇಟ್ ಎಷ್ಟು? 0.59%. ಇದು ನಿಮ್ಮ ಇ ಡಿಯವರ ಯೋಗ್ಯತೆ. ಸಿದ್ದರಾಮಯ್ಯನವರ ಪತ್ನಿಯವರ ವಿಚಾರದಲ್ಲಿ ಇದ್ದಕ್ಕಿದ್ದಂಗೆ ಒಂದೇ ಒಂದು ಮೇಲ್ಗೆ ಸ್ನೇಹಮಯಿ ಕೃಷ್ಣ ಅವರು ಈಸ್ ಎ ಸೂಪರ್ ಡೈರೆಕ್ಟರ್ ಫಾರ್ ಇ ಡಿ. ಇಡೀ ದೇಶ ಸದರ್ನ್ ಸ್ಟೇಟ್ಗೆ, ಸದರ್ನ್ ರೀಜನ್ಗೆ ಸ್ನೇಹಮಯಿ ಕೃಷ್ಣನೇ ಇ ಡಿ ಡೈರೆಕ್ಟ್ರು. ಆ ಒಂದೇ ಒಂದು ಮಾಹಿತಿಯನ್ನು ಕೊಟ್ಟ ತಕ್ಷಣ ಪಟ್ಟಂತೆ ಇ ಡಿಯವರು ಕೇಸನ್ನು ದಾಖಲು ಮಾಡಿ ಅದೆಷ್ಟೋ 1095 ಸೈಟ್ನ 1500 ಸೈಟ್ನ ಮುಟ್ಗೋಲು ಹಾಕ್ಕೊಂಡಿದ್ದೀವಿ ಅಂತ ಅಂದರು. ಅಂದರೆ ದಯಮಾಡಿ ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊತೀನಿ, ಮೂಡಾದಲ್ಲಿ ನಾವು ದಯಮಾಡಿ ಹೋಗಿ ಸರ್, ಅದೇ ಯಾವ್ದಾದ್ರು ಆ್ಯಕ್ಟಿವಿಟೀಸ್ ನಡೀತಾ ಇದೆ ನೋಡಿ, ಬೇಕೋ ಅಂತ ಆಯಿತು. ಸ್ಮಶಾನದ ರೀತಿ ಇದೆ, ಮೌನ ರೀತಿ. ಮೂಡಾನೇ ಅವನು ಯಾರೋ ಸ್ನೇಹಮಯಿ ಕೃಷ್ಣನ ಅವನ ತೆವಲಿಗೋಸ್ಕರ ಮೂಡಾನೇ ಮುಚ್ಚಿಸ್ಬಿಟ್ನಲ್ಲ ಸ್ವಾಮಿ. ಎಷ್ಟು ಜನಕ್ಕೆ ಯಾವ ಕೆಲಸನೂ ಆಗ್ತಾಯಿಲ್ಲ.
ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲ ಕೋರ್ಟಲ್ಲಿದೆ, ಎಲ್ಲ ಇಡಿನಲ್ಲಿದೆ. ಅವರು ಡೈರೆಕ್ಷನ್ಸ್ ಕೊಟ್ಬಿಟ್ಟಾರಂತ ಏನು ಮಾಡೋಂಗಿಲ್ಲ. ಒಂದು ಕಂದಾಯ ಕಟ್ಸ್ಕೊಳಕ್ಕಾಗ್ತಾಯಿಲ್ಲ, ಒಂದು ರೋಡ್ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಸರಿ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿರೋ ಎಂಪ್ಲಾಯೀಸ್ಗಳೆಲ್ಲ ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಓದ್ತಾವ್ರೆ. ಇಡೀ ಎಂಟೈರ್ ಮೂಡಾದಲ್ಲಿ 23 ಇಂಜಿನಿಯರ್ಸ್ಗಳಿದ್ದವ್ರಿಗೆ ಒಬ್ಬ ಇಂಜಿನಿಯರ್ ಅವನು ಹೋಗಿ ರೆಡಿ ಆಗೋನೆ ಮೇ ತಿಂಗಳಲ್ಲೇನೋ ರಿಟೈರ್ ಆಗ್ತದಂತೆ. ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀನಿ ಸ್ವಾಮಿ ನಾನು ಇಲ್ಲಿ. ಈ ವ್ಯವಸ್ಥೆಗೆ ತಂದುಬಿಟ್ನಲ್ಲ ಅವನ ಸ್ನೇಹಮಯಿ ಕೃಷ್ಣ ಅನ್ನೋ ಅವನ ತೆವಲಿಗೋಸ್ಕರ ಸಿದ್ದರಾಮಯ್ಯನವರ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಏಕದೃಷ್ಟಿಯಿಂದ ಸಂಪೂರ್ಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಲ್ವಾಡಿ ಕೃಷ್ಣರಾಜ ಒಡೆಯವರು ಕಟ್ಟಿದಂಥ ಸಂಸ್ಥೆಯೇ ಮುಚ್ಚಿಸ್ಬಿಟ್ನಲ್ಲ. ಆ ಶಾಪ ತಟ್ಟಲ್ವ ಇವ್ರಿಗೆ? ಇದನ್ನು ಹೇಳಿ ಸ್ವಾಮಿ. ಮೂರನೇದು, ನಿನ್ನೆ ದಿವಸ ತೇಜಸ್ವಿ ಸೂರ್ಯ ಅನ್ನೋ ನಾವು ಯಾರೋ ಪಾರ್ಲಿಮೆಂಟಲ್ಲಿ ವಾದ ಮಂಡನೆ ಮಾಡ್ತಾಯಿದ್ದು ನಾನು ಗಮನಿಸಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ 4% ರಿಸರ್ವೇಷನ್ನ ಮುಸ್ಲಿಮ್ಸು ಕೊಡ್ತಾವ್ರೆ. ಏನು ರಿಸರ್ವೇಷನ್ ಅನ್ನೋಂಥ ಸ್ಪಷ್ಟವಾಗಿ ಹೇಳ್ರಿ ಸ್ವಾಮಿ. ಒಬ್ಬ MP ಇದ್ದೀರಿ ನೀವು.